ಮೆಟ್ರೋ ದರ ಏರಿಕೆ ಅನ್ನೋದು ಕಾಂಗ್ರೆಸ್ ಬಿಜೆಪಿ ನಡುವೆ ದಂಗಲ್ಗೆ ಕಾರಣವಾಗಿದೆ. ಕೇಂದ್ರ ಸರ್ಕಾರನೇ ಮೆಟ್ರೋ ದರವನ್ನ ನಿಗದಿ ಮಾಡೋದು. ಮೆಟ್ರೋ ದರ ಹೆಚ್ಚಳಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೇಂದ್ರದತ್ತ ಬೊಟ್ಟು ಮಾಡಿದ್ರು. ಬಿಜೆಪಿ ಸಂಸದರು ಸಂಸತ್ನಲ್ಲಿ ದನಿ ಎತ್ತದೆ ಇಲ್ಲಿ ನಾಟಕ ಮಾಡಬೇಡಿ, ಅಸಮರ್ಪಕ ತೆರಿಗೆ ಹಂಚಿಕೆ, ಅನುದಾನ ನಿರಾಕರಣೆ, ಮೆಟ್ರೋ ದರ ಏರಿಕೆ, ಕನ್ನಡಿಗರನ್ನ ಶೋಷಣೆಗೆ ಒಳಪಡಿಸೋದಕ್ಕೆ ಕೇಂದ್ರದ ಅಸ್ತ್ರ ಇದು ಅಂತ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ರು. ಈ ಮೆಟ್ರೋ ದರ ಏರಿಕೆ ಏನಿದೆ ಇದು ಕೇಂದ್ರ ಮಾಡಿದ್ದು ಅಂತ ಕೇಂದ್ರದತ್ತ ಸಿದ್ದರಾಮಯ್ಯನವರು ಬೊಟ್ಟು ಮಾಡಿದ್ರು. ಕೇಂದ್ರ ಸರ್ಕಾರನೇ ನಮ್ಮ ಮೆಟ್ರೋ ದರವನ್ನ ನಿಗದಿ ಮಾಡೋದು. ಸಂಸದರು ಸಂಸತ್ತಿನಲ್ಲಿ ದನಿ ಎತ್ತಲ್ಲ, ಇಲ್ಲಿ ಬಂದು ನಾಟಕ ಮಾಡಬೇಡಿ ಅಂತ ಸಿಎಂ ಟ್ವೀಟ್ ಮಾಡಿದ್ರು. ಕನ್ನಡಿಗರನ್ನ ಶೋಷಣೆಗೆ ಒಳಪಡಿಸೋದಕ್ಕೆ ಕೇಂದ್ರದ ಅಸ್ತ್ರ ಇದು ಅಂತ. ರಾಜ್ಯ ಸರ್ಕಾರ ಹೊಣೆ ಅಂತ ಆರೋಪ ಮಾಡಬೇಡಿ, ಕೇಂದ್ರ ಸರ್ಕಾರನೇ ಮೆಟ್ರೋ ದರವನ್ನ ನಿಗದಿ ಮಾಡೋದು ಅಂತ ಸಿಎಂ ರಿಯಾಕ್ಟ್ ಮಾಡಿದ್ರು. ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನ. ಕೇಂದ್ರ ಸರ್ಕಾರದಲ್ಲಿ ಒಂದು ಕಮಿಟಿ ಇದೆ, ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ಅವ್ರು ಮಾಡೋದು. ಇದು ಬಿಜೆಪಿ ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನ. ಕೇಂದ್ರ ಸರ್ಕಾರದಲ್ಲಿ ಒಂದು ಕಮಿಟಿ ಇದೆ, ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ಅವ್ರು ಮಾಡೋದು. ಇದು ಬಿಜೆಪಿ ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನ. ಕೇಂದ್ರ ಸರ್ಕಾರದಲ್ಲಿ ಒಂದು ಕಮಿಟಿ ಇದೆ, ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ಅವ್ರು ಮಾಡೋದು. ಇದು ಬಿಜೆಪಿ ಒಂದು ಕಡೆ ಮೆಟ್ರೋ ದರ ಏರಿಕೆ ಅಂತ ಬರ್ತಾ ಇದ್ದಂತೆ ಸುದ್ದಿ, ಇಲ್ಲಿ ರಾಜ್ಯ ಸರ್ಕಾರದ ಮೇಲೆ ಬಿಜೆಪಿ ಒಂದಷ್ಟು ಆರೋಪ ಮಾಡಿತು. ಮೆಟ್ರೋ ದರ ಏರಿಕೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರವೇ ಕಾರಣ ಅಂತ ಈ ಕಡೆ ಕಾಂಗ್ರೆಸ್ನ ನಾಯಕರು ಕೇಂದ್ರದತ್ತ ಬೊಟ್ಟು ಮಾಡಿದ್ರು. ಈಗ ನೋಡಿದ್ರೆ ತಾತ್ಕಾಲಿಕ ಬ್ರೇಕ್ ಅಂತ ತೇಜಸ್ವಿ ಸೂರ್ಯ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಮೆಟ್ರೋ ದರ ಏರಿಕೆ ಆಗ್ತಾ ಇದ್ದಂತೆ ಆರೋಪ ಪ್ರತ್ಯಾರೋಪಗಳು ಜೋರಾಯಿತು. ಹಾಗಾದ್ರೆ ಮೆಟ್ರೋ ದರ ಏರಿಕೆಗೆ ಯಾರು ಕಾರಣ ಅಂತ ನೋಡ್ತಾ ಹೋದ್ರೆ ರಾಜ್ಯ ಹೇಳೋದು ಕೇಂದ್ರ, ಕೇಂದ್ರ ಹೇಳೋದು ರಾಜ್ಯ ಸರ್ಕಾರದಿಂದ ಅಂತ. ಈಗ ನೋಡಿದ್ರೆ ತೇಜಸ್ವಿ ಸೂರ್ಯ ಅವರು ಪೋಸ್ಟ್ ಮಾಡಿದ್ದಾರೆ ಕೇಂದ್ರದ ತೀರ್ಮಾನ ಅಂತ. ಅಂದ್ರೆ ಏನಾಗ್ತಿದೆ ಇಲ್ಲಿ? ಈ ದರ ಏರಿಕೆ ಅನ್ನೋದು ಯಾರ ಅಂಗಳದಲ್ಲಿ ತೀರ್ಮಾನ ಆಗೋದು? ಶ್ವೇತಾ, ನೋಡಿ, ಮೆಟ್ರೋ ದರ ಏರಿಕೆಯನ್ನು ಬಹುತೇಕ ರಾಜ್ಯದ ಸಂಸದರು ಕುಮಾರಸ್ವಾಮಿ ಆದಿಯಾಗಿ ತೇಜಸ್ವಿ ಸೂರ್ಯ, PC ಮೋಹನ್ ಇವರೆಲ್ಲರೂ ಕೂಡ ರಾಜ್ಯ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದರು. ಯಾಕಂದರೆ ರಾಜ್ಯ ಸರ್ಕಾರದ ಪಾಲು ಕೂಡ ಮೆಟ್ರೋದಲ್ಲಿ ಇರುತ್ತೆ. ಅದಕ್ಕೊಂದು ಪ್ರತ್ಯೇಕವಾಗಿರ್ತಕ್ಕಂಥ ಫಸ್ಟ್ ಫೇರ್ ಕಮಿಟಿ ಅಂತಕ್ಕಂಥದ್ದಿದೆ. ಆ ಕಮಿಟಿ ಏನು ವರದಿ ಕೊಡುತ್ತೆ ಅದು ಬೆಂಗಳೂರು ಮೆಟ್ರೋ ಮೇಲೆ ಅಂದರೆ ಅದರದ್ದು ಬೇರಿಂಗ್ ಆ ಕಮಿಟಿಯ ರಿಪೋರ್ಟದ್ದಿರುತ್ತೆ. ಈಗ ಮೆಟ್ರೋ ದರವನ್ನು ಏರಿಸಿದ ನಂತರ ರಾಜ್ಯದ ಸಂಸದರು ತೇಜಸ್ವಿ ಸೂರ್ಯ ಕೂಡ ಕರ್ನಾಟಕ ಸರ್ಕಾರವೇ ಇದನ್ನು ಏರಿಸಿದೆ, ಕರ್ನಾಟಕ ಸರ್ಕಾರದ ಬಳಿ ಹಣ ಇಲ್ಲ, ಆ ಕಾರಣದಿಂದ ಇವರು ಏರಿಸಿದ್ದಾರೆ ಅಂತಕ್ಕಂಥ ಆರೋಪವನ್ನು ಮಾಡಿದರು. ಇವತ್ತು ಏಕಾಏಕಿ ತೇಜಸ್ವಿ ಸೂರ್ಯ ಒಂದು ಟ್ವೀಟ್ ಮಾಡ್ತಾರೆ, ವಿಡಿಯೋ ಮಾಡ್ತಾರೆ, ಅದರ ಮೂಲಕ ಹೇಳ್ತಾರೆ, ಇಲ್ಲ, ಕೇಂದ್ರದ ನಗರಾಭಿವೃದ್ಧಿ ಸಚಿವ ಮನೋಹರ್ ಲಾಲ್ ಖಟ್ಟರ್ ಅವರು ನನಗೆ ಹೇಳಿದ್ದಾರೆ ಸೋಮವಾರದಿಂದ ದರ ಏರಿಕೆ ಇಲ್ಲ ಅಂತಕ್ಕಂಥದ್ದು. ಇದು ಕನ್ಫ್ಯೂಷನ್ ಜಾಸ್ತಿ ಮಾಡ್ತಾ ಇದೆ. ಹಾಗಿದ್ದಲ್ಲಿ ದರವನ್ನು ಏರಿಸಿದ್ದು ಕೇಂದ್ರ ಸರ್ಕಾರವಾ ಅಥವಾ ರಾಜ್ಯ ಸರ್ಕಾರವಾ, ಅಥವಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಧಿಕಾರಿಗಳಿರ್ತಕ್ಕಂಥ ಒಂದು ಇಂಡಿಪೆಂಡೆಂಟ್ ಬಾಡಿ ಆ ದರವನ್ನು ಏರಿಸಿದ್ದೇ ಆದಲ್ಲಿ ಈ ಪಾಲಿಟಿಕ್ಸ್ ಏನು 2-3 ದಿನಗಳಿಂದ ನಡೀತಾ ಇದೆ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ಮೇಲೆ ಹಾಕಿದರು, ಬಹುತೇಕ BJPಯ ಸಂಸದರು ರಾಜ್ಯ ಸರ್ಕಾರದ ಮೇಲೆ ಹಾಕಿದರು. ಇವತ್ತು ಏಕಾಏಕಿ BJPಯ ಸಂಸದ ತೇಜಸ್ವಿ ಸೂರ್ಯ ಬಂದು ಹೇಳ್ತಾರೆ, ಇಲ್ಲ, ನಾನು ಮನೋಹರ್ ಲಾಲ್ ಖಟ್ಟರ್ ಅವ್ರ ಜೊತೆಗೆ ಮಾತಾಡಿದ್ದೀನಿ, ಮನೋಹರ್ ಲಾಲ್ ಖಟ್ಟರ್ ಅವರ ಕೈಯಲ್ಲಿ ಈ ಒಂದು ದರ ಏರಿಕೆ ಅಥವಾ ಇಳಿಕೆಯ ನಿರ್ಧಾರ ಇರೋದಾಗಿದ್ದಲ್ಲಿ ಮೊದಲೇ ಮಾಡ್ಬೋದಿತ್ತು ಅದನ್ನು. ಹಾಗಾದರೆ ದರ ಏರಿಸಿ ಇಳಿಸಿದ್ರ ಅಥವಾ ರಾಜ್ಯ ಸರ್ಕಾರ ತನ್ನ ಬಾಪ್ತು ಕೊಡಲ್ಲ ಅಂದಾಗ ಕೇಂದ್ರ ಇಲ್ಲ ನಾವೇ ಹೆಚ್ಚು ಹಣವನ್ನು ಕೊಡ್ತೀವಿ ಅಂತ ಹೇಳಿ ದರವನ್ನು ಇಳಿಕೆ ಮಾಡಿದ್ರ? ಈ ಟೆಕ್ನಿಕಲ್ ಡೀಟೇಲ್ಸ್ ಬೇಕಾಗತ್ತೆ ಅಂತ ನನಗನ್ಸುತ್ತೆ. ಪಾಲಿಟಿಕ್ಸ್ ನಡೆಯುತ್ತೆ. ಸರಿ, ಮೆಟ್ರೋ ದರ ಏರಿಕೆ ಯಾರಿಗೂ ಬೇಕಾಗಿಲ್ಲ, ಹಾಗಾಗಿ ದರ ಇಳಿಸಿದ್ದು ಸ್ವಾಗತ. ದರ ಇಳಿಕೆ ಆಗೋದೇ ಆದಲ್ಲಿ ಸೋಮವಾರದಿಂದ ಆಗೋಲ್ಲ ಅಂತ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಆದರೆ ಇದರಲ್ಲಿ ಪ್ರಶ್ನೆ ಬರೋದು, BJPಯ ಸಂಸದರು ಕುಮಾರಸ್ವಾಮಿಯವರು ಎಲ್ಲರೂ ಬಂದು ರಾಜ್ಯ ಸರ್ಕಾರವನ್ನು ಟೀಕಿಸಿದರು, ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರವನ್ನು ಟೀಕಿಸಿದರು.
ಏಕಾಏಕಿ ಬಿ ಜೆ ಪಿಯ ಸಂಸದರಿಗೆ ಹೇಳ್ತಿದ್ದಾರೆ, ಕೇಂದ್ರ ಹೇಳ್ತಾ ಇದೆ ನಾವು ದರವನ್ನು ಏರಿಸಲ್ಲ ಅಂತಕ್ಕಂಥದ್ದು. ಹಾಗಿದ್ದರೆ ದರವನ್ನು ಏರಿಕೆ ಮಾಡಿದವರು ಯಾರು? ಇಂಡಿಪೆಂಡೆಂಟ್ ಕಮಿಟಿ ಒಂದು ವೇಳೆ ಬೆಂಗಳೂರು ಮೆಟ್ರೋಗೆ ರಿಪೋರ್ಟನ್ನು ಕೊಟ್ಟ ಮೇಲೆ ಅದು ಬೇರಿಂಗ್ ಇರ್ತದೆ, ಆ ರಿಪೋರ್ಟನ್ನು ಒಪ್ಪಲೇಬೇಕಾಗತ್ತೆ. ಯಾಕಂದರೆ ಆ ರಿಪೋರ್ಟಲ್ಲಿ ಏನು ಹೇಳಲಾಗಿದೆ, 7.5 ವರ್ಷಗಳಿಂದ ಏರಿಸಿಲ್ಲ, ನಮ್ಮ O&M ಕಾಸ್ಟ್ನ ಅನುಗುಣವಾಗಿ ನಾವು ದರವನ್ನು ಏರಿಕೆ ಮಾಡಲೇಬೇಕಾಗತ್ತೆ ಅಂತಕ್ಕಂಥ ಕಾರಣಕ್ಕೋಸ್ಕರ ದರ ಏರಿಕೆಯ ನಿರ್ಣಯವನ್ನು ತೆಗೆದುಕೊಂಡ್ವಿ ಅನ್ನೋದನ್ನು ಬೆಂಗಳೂರು ಮೆಟ್ರೋ ಹೇಳಿಕೊಂಡಿತ್ತು. ಇಬ್ಬರೂ ಪಾಲುದಾರಿಕೆಯಲ್ಲಿ ಬೆಂಗಳೂರು ಮೆಟ್ರೋ ನಡೆಯುತ್ತೆ. ಹಾಗಿರುವ ಸಂದರ್ಭದಲ್ಲಿ ದರ ಏರಿಕೆಯನ್ನು ರಾಜ್ಯ ಸರ್ಕಾರದ ಮೇಲೆ ಹಾಕಿ ಏಕಾಏಕಿ ಅದನ್ನು ಹೆಂಗೆ ಕೇಂದ್ರ ಸರ್ಕಾರ ಇಳಿಸ್ಲಿಕ್ಕೆ ಸಾಧ್ಯ ಆಯಿತು? ಈ ಪ್ರಶ್ನೆಗೆ ಉತ್ತರ ದೊರಕಬೇಕಿದೆ. ಎಸ್ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.